ಈ ಒಂದು ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕಾರಣವಾದಂತಹ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಬಂದು ನಮ್ಮ ಈ ಸಮಸ್ಯೆಗೆ ಸ್ಪಂದಿಸಬೇಕು. ಹಾಗೆ ಈ ಆಶಾ ಕಾರ್ಯಕರ್ತೆಯರು ಪ್ರತಿದಿನ ಮಾಡುವಂತಹ ಕೆಲಸಗಳ ಬಗ್ಗೆ ನೀವು ಗಮನವಿಟ್ಟು ನೋಡ್ಬೇಕಾಗುತ್ತೆ. ಪ್ರತಿ ಮನೆಗೂ ಅಲ್ದು ಈ ಬಿಸಿಲು ಮಳೆ ಚಳಿ ಅನ್ನದೆ ಈ ಒಂದು ಸಂದರ್ಭದಲ್ಲಿ ಕೆಲಸ ಮಾಡಿದ್ದನ್ನ ನೀವು ಗುರುತಿಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡೋದು ಬಿಟ್ಟು ದಯವಿಟ್ಟು ನೀವು ಇದೊಂದೇ ದಿನದಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತ ಈ ಮೂಲಕ ನಾವು ಎಲ್ಲ ಆಶಾ ಕಾರ್ಯಕರ್ತರು ಸೇರಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಹಾಗೆ ನಮ್ಮ ಕೆಲಸವನ್ನು ಸಹ ಗುರುತಿಸಿ ನಾವು ಬಡ ಆಶಾ ಕಾರ್ಯಕರ್ತರಾಗಿ ಹೊಟ್ಟೆಪಾಡಿಗೆ ಕೆಲಸ ಮಾಡುತ್ತಿದ್ದರಿಂದ ಈ ಒಂದು ಕೆಲಸವನ್ನು ಮುಂದುವರಿಸಿ. ಹಾಗೆ ನಮ್ಗೆ ಈ ಸಂದರ್ಭದಲ್ಲಿ ನೀವು ಬಂದು ದಯಮಾಡಿ ಸಹಾಯ ಮಾಡಿಕೊಡ್ಬೇಕು. 15,000 ಏನು ಸಂಬಳವನ್ನು ನಮಗೆ ನಿಗದಿಪಡಿಸಬೇಕು. ಆಶಾ ಸಾಫ್ಟ್ ಅನ್ನ ರದ್ದುಗೊಳಿಸಬೇಕು. RCH ಅನ್ನ ರದ್ದುಗೊಳಿಸಬೇಕು. ಈ ಎಲ್ಲವನ್ನು ರದ್ದುಪಡಿಸುವಂತ ಕೆಲಸವನ್ನು ಈಗಲೇ ಬಂದು ನೀವು ಮಾಡುವಂತ ಕೆಲಸ ಬೇಗ ಆಗ್ಬೇಕು ಅಂತ ಈ ಮೂಲಕ ಎಲ್ಲಾ ಆಶಾ ಕಾರ್ಯಕರ್ತೆಯರ ಪರವಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಒಂದು ಸುತ್ತ ನಾನು ಮಾತಾಡ್ತಿದ್ವಿ ಸರ್. ನಾವು ಹಳ್ಳಿಯಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಕಾರ್ಯನಿರ್ವಹಿಸುತ್ತಿದ್ವಿ ಸರ್. ಒಂದಲ್ಲ ಸರ್, ಪ್ರತಿಯೊಂದು ಸರ್ ಎಂತ ಕೆಲಸ, ಯಾವುದೇ ಕೆಲಸ ಸರ್, ಇಷ್ಟು ಗಂಟೆಗೆ ಅಂದ್ರೆ ಇಷ್ಟು ಗಂಟೆಗೆ ನಾವು ಎದ್ದು ಹೋಗ್ತಿದ್ವಿ. ಯಾಕೆ ಸರ್ ನಮ್ಗೆ 15,000 ಕೊಡಕ್ ಆಗ್ತಾ ಇಲ್ಲ ಸರ್. ಹೋದ ವರ್ಷ 15,000 ಕೊಡ್ತೀವಿ ಅಂತ ಹೇಳಿ ಇನ್ನೂವರೆಗಾದ್ರೂ ₹1 ಸಹ ಕೊಟ್ಟಿಲ್ಲ ಸರ್. ಆಶಾ ಕಾರ್ಯಕರ್ತರ ಕಷ್ಟ ತುಂಬಾ ಇದೆ ಸರ್, ಹೇಳ್ಕೊಳಕ್ ಆಗ್ಲಾರ್ದಂತ ಕಷ್ಟ. ಒಂದು ನಮ್ಮ ಕತೆ ಹೇಳಿದ್ರೆ ಒಂದು ದಿನ ಕತೆ ಆಗುತ್ತೆ ಸರ್. ನಮ್ಮದು ಕಂಪಲ್ಸರಿ 15,000 ಕೊಡೋವರೆಗೂ ನಾವು ಈ ಸ್ಥಳ ಬಿಟ್ಟು ಕದಲೋದಿಲ್ಲ ಸರ್. ಯಾವ ಆಶಾ ಕಾರ್ಯಕರ್ತರನ್ನು ಈ ಮುಷ್ಕರ ಹಿಂದೆ ತೆಕ್ಕೋದಿಲ್ಲ ಸರ್. ಹಲೋ, ನಾವು ಎಲ್ಲಾ ಆಶಾ ಕಾರ್ಯಕರ್ತೆಯರ ಧಾರವಾಡದಿಂದ ಬಂದೇವ್ರಿ. ನಾವು ಇದು ಬೇಡಿಕೆ ಇಟ್ಟ ಬಾಳ ದಿನ ಆಗೈತಿ, ನಮ್ಗೇನು ಪರಿಹಾರ ಅನ್ನೋದು ಸಿಕ್ಕೇ ಇಲ್ಲ. ಹಂಗಾಗಿ ನಾವು ಈಗ ಬಂದ ಅವ್ರ ಮುಖ್ಯಮಂತ್ರಿಗಳು ಬಂದು ನಮಗ ಏನ್ ಒಂದ್ ಇದನ್ನ ಹೇಳುತ್ತಾನ ನಾವ್ ಇಲ್ಲಿಂದ ಏನಾದ್ರೂ ಹೋಗೋದೇ ಇಲ್ಲ. ಎಷ್ಟ್ ದಿನ ಆದ್ರೂ ಪರವಾಗಿಲ್ಲ, ನಾವು ಗಟ್ಟಿಯಾಗೆ ಬಂದೇವಿ. ನಮ್ ಕಷ್ಟ ನಮ್ಮನ್ನ ಇಷ್ಟ ಗಟ್ಟಿ ಆಗಕ ಇದು ಮಾಡೈತಿ ಕಾರಣ. ಯಾಕಂದ್ರ ನಮ್ ಪೇಮೆಂಟ್ ನಮ್ಮ ಒಂದ್ ಫ್ಯಾಮಿಲಿಗೆ ₹7,000 ಏನ್ ಸಾಲಂಗಿಲ್ಲ. ಒಂದ್ಸಲ ಮಾರ್ಕೆಟಿಗೆ ಹೋಗಿ ಬಂದ್ರ ₹2,000 ₹3,000 ಖರ್ಚಾಗ್ತಾವ. ಸ್ವಲ್ಪ ಎಲ್ಲಾ ನೀವು ಅದನ್ನ ಅರ್ಥ ಮಾಡ್ಕೊಂಡ ನೀವು ಬಂದ ನಮಗ್ ಪರಿಹಾರ ಸ್ವಲ್ಪ ಹೇಳ್ಕಾರ ಹೋಗ್ಬೇಕ್ರಿ. ಜಿಲ್ಲೆದಿಂದ ಆಶಾ ಕಾರ್ಯಕರ್ತೆಯರ ಸ್ಟ್ರೈಕಿಗೆ ಬಂದಿವ್ರಿ. ನಮಗ ಫಿಕ್ಸ್ ಪೇಮೆಂಟ್ ತಿಂಗಳಿಗೆ ₹15,000 ಗೌರವಧನ ಕೊಡ್ಬೇಕಂತೇಳಿ ನಾವೆಲ್ಲರೂ ನಿರ್ದಿಷ್ಟ ಇಲ್ಲಿ ಆಶಾ ಕೆಲಸ ಸ್ಟ್ರೈಕಿಗೆ ಬಂದೇವಿ. ಅದಕ್ಕೆ ನಾವು ಎಲ್ಲಾ ಸರ್ಕಾರದಾರ ಬಂದು ನಮಗ ಸಹಾಯ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ಕೊತೀವಿ. ನಮಸ್ಕಾರ. ನಾವು ಹಾನಗಲ್ ತಾಲೂಕು ನರಗಲ್ PSC ಇಂದ ಬಂದಿರತಕ್ಕಂತ ಆಶಾಗಳು ನಾವೆಲ್ಲರೂ ನಾವೇನಂತ ಅಂದ್ರೆ ನಮ್ಗ ಕೆಲಸ 24 ಗಂಟೆನೂ ಮಾಡಿಸ್ಕೊಂತಾರ, ಅದ್ರ ತಕ್ಕ ನಮ್ಗ ಸಂಬಳ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಕೇಳೋದೇನಂದ್ರೆ ಕೆಲಸ ಮಾಡಿಸ್ಕಿರಿ, ಅದ್ರ ತಕ್ಕ ಸಂಬಳ ಕೊಡ್ರಿ ಅಂತ ಕೇಳ್ತೇವಿ. ನಾವು ಬಂದಿರೋದೇ ಕೆಲಸ ಮಾಡಾಕ, ದುಡಿಸ್ಕಿರಿ, ದುಡ್ದಿ ತಕ್ಕ ದುಡಿಮೆ ಕೊಡ್ರಿ, ಫಲ ಕೊಡ್ರಿ ಅಂತ ಕೇಳಾಕ್ ಬಂದಿವಿ. ನಮಸ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.